ಕೆಲವು ಪೇಷಂಟ್ಸು ಕ್ಯಾನ್ಸರ್ ಪತ್ತೆ ಆದಾಗ ಅವರ ಸಂಬಂಧಿಕರು ಫ್ರೆಂಡ್ಸು ಹೇಳ್ತಾರೆ, ಮೇಡಮ್ ತುಂಬ ಹೋಟ್ಲಲ್ಲಿ ತಿಂತಾಯಿದ್ರು, ಅದು ತಿಂದುನೇ ಇವರು ಕಾಯಿಲೆ ಬರ್ಸ್ಕೊಂಬಿಟ್ರು ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವು ಪೇಷಂಟ್ಸು, ಮೇಡಮ್ ಇವರು ಹೋಟ್ಲಲ್ಲಿ ಕಾಫಿನೂ ಕುಡ್ದಂಥವ್ರಲ್ಲ, ಇವ್ರಿಗೆ ಕ್ಯಾನ್ಸರು ಅಂದರೆ ನಂಬಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಬನ್ನಿ ವೀಕ್ಷಕರೇ, ನಾವಿವತ್ತು ತಿಳ್ಕೊಳ್ಳೋಣ ನಾವು ತಿನ್ನೋ ಆಹಾರದಿಂದ ಕ್ಯಾನ್ಸರ್ ಹೇಗೆ ಉಂಟಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ತಿನ್ನೋ ಆಹಾರದಲ್ಲಿ ಕೆಲವು ಕ್ಯಾನ್ಸರ್ ಉಂಟು ಮಾಡೋಂಥ ಕೆಮಿಕಲ್ಸು ಇರ್ಬೋದು, ಮತ್ತು ಹಾಗೇ ಕ್ಯಾನ್ಸರ್ ತಡೆಗಟ್ಟುವಂಥ ಅನೇಕ ಅಂಶಗಳು ಇರುತ್ತೆ. ಸೊ ನಾವು ತಿನ್ನೋ ಆಹಾರನ ಹೇಗೆ ಚೂಸ್ ಮಾಡಬೇಕು, ಯಾವ ಥರ ಫುಡ್ ತಿಂದರೆ ನಮಗೆ ಕ್ಯಾನ್ಸರಿಂದ ಸ್ವಲ್ಪ ಇಮ್ಯುನಿಟಿ ಸಿಗುತ್ತೆ ಅಥವಾ ಕ್ಯಾನ್ಸರ್ನ ನಾವು ತಡೆಗಟ್ಬೋದು ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಇನ್ನೂ ವಿಷಯಗಳು ಬೇಕಂದರೆ ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ಖಂಡಿತ ಓದಿ. ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾವು ಆಹಾರದಿಂದ ಕ್ಯಾನ್ಸರ್ಗಳನ್ನ ತಡೆಗಟ್ಬೋದಾ ಅಂತ ತಿಳ್ಕೊಳ್ಳೋಣ. ನಾವು ತಿನ್ನೋ ಆಹಾರದಲ್ಲಿ ಕ್ಯಾನ್ಸರ್ ಉಂಟು ಮಾಡೋಂಥ ಕೆಮಿಕಲ್ಸು ಇರುತ್ತೆ, ಅದನ್ನ ನಾವು ಕಾರ್ಸಿನೋಜನ್ಸ್ ಅಂತ ಕರಿತೀವಿ. ಮತ್ತು ಕೆಲವು ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸು ಸಹ ಇರುತ್ತೆ. ಸೊ ಬನ್ನಿ ಇವತ್ತು ತಿಳ್ಕೊಳ್ಳೋಣ ನಮ್ಮ ಆಹಾರಕ್ಕೂ ಮತ್ತು ಕ್ಯಾನ್ಸರ್ಗೂ ಏನು ಸಂಬಂಧ, ಮತ್ತು ನಾವು ಎಂಥ ಫುಡ್ ತಿಂದರೆ ಕ್ಯಾನ್ಸರ್ ತಡೆಗಟ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ನಾವು ಈ ಕ್ಯಾನ್ಸರ್ ಹೇಗೆ ಉಂಟಾಗತ್ತೆ ದೇಹದಲ್ಲಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕ್ಯಾನ್ಸರ್ ಫೈಟ್ ಮಾಡೋಕ್ಕೆ ಯಾವ ಫುಡ್ಡು ಚೂಸ್ ಮಾಡಬೇಕು ಅಂತ ಸಹ ನಮ್ಗೆ ಗೊತ್ತಾಗತ್ತೆ. ನೀವು ಈ ಫಿಲಾಸಫರ್ಸು ಅಥವಾ ಸಂತರನ್ನ ಕೇಳಿದ್ರೆ ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗೆ ನೀವು ವೈಜ್ಞಾನಿಕ ಈ ಸೈಂಟಿಸ್ಟ್ಗಳನ್ನ ಕೇಳಿದ್ರೆ ಮಾನವನ ದೇಹ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಷ್ಟೇ, ಒಂದು ಫ್ಯಾಕ್ಟ್ರಿಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇದೆ ಅಷ್ಟೇ ಅಂತ ಹೇಳ್ತಾರೆ. ಸೊ ಇಬ್ಬರು ಹೇಳ್ತಾ ಇರೋದು ನಿಜಾನೇ. ಸೊ ನಮ್ಮ ದೇಹದಲ್ಲಿ ಅನೇಕ ಕೆಮಿಕಲ್ ರಿಯಾಕ್ಷನ್ಸು ಡೈಲಿ ನಡೀತಾ ಇರುತ್ತೆ. ನಾವು ಊಟ ಮಾಡೋಕ್ಕಿರ್ಬೋದು, ನಾವು ಉಸಿರಾಡೋಕ್ಕೆ, ನಮ್ಮ ಹಾರ್ಟ್ ಪಂಪ್ ಆಗೋಕ್ಕೆ, ನಡೆದಾಡೋಕ್ಕೆ, ಎಲ್ಲದಕ್ಕೂ ಕೆಮಿಕಲ್ ರಿಯಾಕ್ಷನ್ಸು ಆಗ್ತಾನೆ ಇರುತ್ತೆ. ಸೊ ಈ ಥರ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಒಂದು ಟಾಕ್ಸಿನ್ ಅಂದರೆ ನಮಗೆ ದೇಹಕ್ಕೆ ಕೆಟ್ಟದ್ದು ಮಾಡೋವಂಥ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅಂತ ಉಂಟಾಗುತ್ತೆ. ಸೊ ಅದು ಈ ಕೆಮಿಕಲ್ ರಿಯಾಕ್ಷನ್ಸ್ನ ಬೈ ಪ್ರಾಡಕ್ಟು. ಸೊ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಏನಿದೆ ಅದು ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡುತ್ತೆ. ಸೊ ಇದರಿಂದ ಇನ್ಫ್ಲಮೇಷನ್ ಅಂತ ಒಂದು ರಿಯಾಕ್ಷನ್ನು ಶುರುವಾಗುತ್ತೆ. ಯೂಶಲಿ ಫ್ಯಾಟ್ ಇರುತ್ತಲ್ಲ, ಬಾಡಿ ಫ್ಯಾಟಲ್ಲಿ ಈ ಥರ ಇನ್ಫ್ಲಮೇಷನ್ನು ಉಂಟಾಗ್ತಾ ಇರುತ್ತೆ. ಅಥವಾ ಕೆಲವ್ರಿಗೆ ಈ ಲಂಗ್ಸು ಡ್ಯಾಮೇಜ್ ಆಗಿರುತ್ತೆ, ಎಕ್ಸೆಸಿವ್ ಸ್ಮೋಕಿಂಗಿಂದ ಇರ್ಬೋದು, ಅಥವಾ ಕೆಲವ್ರಿಗೆ ಈ ಜೀರ್ಣಾಂಗಗಳಲ್ಲೂ ಸಹ ಈ ಥರ ಇನ್ಫ್ಲಮೇಷನ್ ಉಂಟಾಗುತ್ತೆ. ಸೊ ಈ ಇನ್ಫ್ಲಮೇಷನಿಂದ ಕ್ಯಾನ್ಸರ್ ಉಂಟಾಗ್ತಾ ಇರುತ್ತೆ. ನಮ್ಮ ಬಾಡಿಲಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ನೋಡಿ. ಇಷ್ಟೊಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರೋವಾಗ ಆ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ನ ಕಂಟ್ರೋಲ್ ಮಾಡೋಕ್ಕೂ ಒಂದು ಸಿಸ್ಟಮ್ ಇರುತ್ತೆ. ಅದಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ. ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನ ನಾವು ಒಂದು ಬೆಂಕಿಯ ಕಿಡಿ ಅಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ಸು ಅದನ್ನ ಐಸ್ ಥರ ಅದನ್ನ ಡಿಫ್ಯೂಸ್ ಮಾಡ್ತಾ ಇರುತ್ತೆ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನ. ಸೊ ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತಲ್ಲ, ಈ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ಬಾಡಿಲಿ ಕ್ಯಾನ್ಸರ್ ಉಂಟಾಗದಿರೋಕ್ಕೆ ಅಥವಾ ಕ್ಯಾನ್ಸರ್ ಫಾರ್ಮೇಷನ್ ಆಗ್ತಾ ಇದ್ರೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಹೋಗ್ಬಿಟ್ಟು ಸ್ವಲ್ಪ ಕ್ಯಾನ್ಸರ್ನ ಬದಿಸೋ ಅಂಥ ಕಾರ್ಯನ ಮಾಡ್ತಾ ಇರುತ್ತೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರೋಂಥ ಫುಡ್ಡು ತೊಗೊಂಡ್ರೆ ಅಂಥವು ನಮ್ಮ ದೇಹಕ್ಕೆ ಒಳ್ಳೇದು ಮಾಡುತ್ತೆ. ಯಾವುದೇ ಕಾರಣದಿಂದ ದೇಹದಲ್ಲಿ ಕ್ಯಾನ್ಸರ್ ಉಂಟಾಗ್ತಾ ಇದ್ರೂ ಅದನ್ನು ಇದು ತಡೆಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸು ಯಾವ್ಯಾವ ಫುಡ್ಡಲ್ಲಿ ಇರುತ್ತೆ ಅಂತಂದರೆ ಈ ಫ್ರೆಶ್ ಫ್ರೂಟ್ಸು, ಎಸ್ಪೆಷಲಿ ಕಲರ್ಡ್ ಫ್ರೂಟ್ಸು. ನೀವು ಯಾವುದೇ ಹಣ್ಣು ತರಕಾರಿ ತಗೊಳ್ಳಿ, ಕ್ಯಾರೆಟು, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಈ ಟರ್ಮರಿಕ್ಕು, ಅರಿಶಿನ. ಸೊ ಅನೇಕ ತರಕಾರಿಗಳು, ಸೊಪ್ಪುಗಳಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಈ ಥರ ನಾವು ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಮಾಂಸಾಹಾರದಲ್ಲಿ ತೊಗೊಳ್ಬೇಕಂದ್ರೆ ಈ ಎಗ್ಗು ಮತ್ತು ಫಿಶ್ಶು. ಈ ಫಿಶಲ್ಲಂತೂ ತುಂಬ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರುತ್ತೆ. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಇರುತ್ತೆ.
ಅದು ಈ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ, ಕ್ಯಾನ್ಸರ್ ಫಾರ್ಮೇಷನ್ನು ಆಗ್ದಲೇ ಇರೋ ಹಾಗೆ ತಡೆಯೋಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ಈ ಹಣ್ಣು ತರಕಾರಿ ಎಷ್ಟೊಂದು ತಿಂತಾ ಇರ್ತೀವಿ, ಆದರೆ ಅದನ್ನ ಫ್ರೆಶ್ ಫ್ರೂಟ್ಸ್ನ ತಿನ್ನಲ್ಲ. ಈ ಫ್ರೂಟ್ ಜ್ಯೂಸ್ ಮಾಡೋದನ್ನ ಜಾಸ್ತಿ, ನಾವು ಫ್ರೂಟ್ ಜ್ಯೂಸ್ಗೆ ಈಗ ಒಂಥರ ಟ್ರೆಂಡ್ ಇರುತ್ತೆ. ಸೊ ನೀವು ಚೂಸ್ ಮಾಡೋವಾಗ ನಿಮ್ಮ ಹತ್ತಿರದಲ್ಲೇ ಲೋಕಲಿ ಗ್ರೋನ್ ಇರುತ್ತಲ್ಲ, ತುಂಬ ಎಕ್ಸಾಟಿಕ್ ಫ್ರೂಟ್ಸ್ನೇ ತಿನ್ನಬೇಕು ಅಂತ ಏನಿಲ್ಲ. ಈ ಫ್ರೂಟ್ಸು ವೆಜಿಟಬಲ್ಸ್ ಅಂದ್ಬಿಟ್ರೆ ನಮ್ಮ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ಡ್ರ್ಯಾಗನ್ ಫ್ರೂಟ್ ತಿನ್ಬೋದಾ, ಕಿವಿ ಫ್ರೂಟ್ ಒಳ್ಳೇದಾ? ಸೊ ಈ ಥರ ಎಕ್ಸಾಟಿಕ್ ಫ್ರೂಟ್ಸೇ ಆಗಬೇಕಂತ ಏನಿಲ್ಲ. ಅದು ನಿಮಗೆ ಹತ್ತಿರದಲ್ಲೇ ಲೋಕಲಿ ಗ್ರೋನ್ ಇರುತ್ತಲ್ಲ ಅಂಥದ್ದೇ ಒಳ್ಳೆಯದು. ಸೊ ಅದು ಬೆಳೆದ ಗಾರ್ಡನಿಂದ ನಮ್ಮ ಮನೆಗೆ ಬಂದು ನಾವು ಅದನ್ನ ತಿನ್ನೋ ತನಕ ಫಾಸ್ಟಾಗಿ ಮೇ ಬಿ 1 ವೀಕ್ ಒಳಗಡೆ ಅದು ಶಿಪ್ ಆಗಿದೆ ಅಂದರೆ ಅದು ಒಳ್ಳೆಯದು. ಬಟ್ ಕೆಲವೆಲ್ಲ ಇಂಪೋರ್ಟ್ ಮಾಡ್ಕೋತೀವಿ ನಾವು, ಬೇರೆ ಬೇರೆ ದೂರದ ದೇಶಗಳಿಂದ ಎಲ್ಲ ಇಂಪೋರ್ಟ್ ಮಾಡಿರ್ತೀವಿ, ತುಂಬ ಕಾಸ್ಟ್ಲಿ ಇರುತ್ತೆ. ಅದು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅದರಲ್ಲಿರೋವಂಥ ಆ್ಯಂಟಿ ಆಕ್ಸಿಡೆಂಟ್ಸು ಎಷ್ಟೊಂದು ಅದ್ರ ಇದು ಕಳ್ಕೊಂಬಿಟ್ಟಿರುತ್ತೆ. ಅದು ಆ್ಯಂಟಿ ಆಕ್ಸಿಡೆಂಟ್ಸು ಕೆಮಿಕಲ್ಸೇ, ಅದರದ್ದು ಆ್ಯಕ್ಷನ್ನೇ ಉಳ್ಕೊಂಡಿರಲ್ಲ, ಅದೆಲ್ಲ ಬತ್ತೋಗ್ಬಿಟ್ಟಿರುತ್ತೆ. ಫ್ರೆಶ್ಲಿ ಗ್ರೋನ್ ಅಂದರೆ ತಾಜಾ ತರಕಾರಿಗಳು, ಹಣ್ಣುಗಳನ್ನೇ ತಿನ್ನಿ. ಮತ್ತು ಹಣ್ಣುಗಳನ್ನ, ತರಕಾರಿಗಳನ್ನ ತಿನ್ನೋವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ಆಮೇಲೆ ಸೇವಿಸೋದನ್ನ ಮರಿಬೇಡಿ. ಸೊ ಈ ಮೊಳಕೆ ಕಟ್ಟಿದ ಕಾಳುಗಳಿರುತ್ತಲ್ಲ, ಅದು ತುಂಬ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಅಂಥ ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ಡು ನಿಮ್ಮ ಪ್ಲೇಟಲ್ಲಿ ಇರಲೇಬೇಕು. ಏನು ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ತಾರೆ. ನಾವು ಯಾವುದನ್ನ ತಿನ್ನಲಿಲ್ಲ ಅಂದರೆ ಕ್ಯಾನ್ಸರ್ ಬರುತ್ತೆ ಅಂತ ತಿಳ್ಕೊಬೇಕು. ನಾವು ಯೂಶಲಿ ಪ್ಲೇಟಲ್ಲಿ ಏನಿರುತ್ತೆ ಗೊತ್ತಾ, ಚಿತ್ರಾನ್ನ ಇರುತ್ತೆ, ಉಪ್ಪಿಟ್ಟಿರುತ್ತೆ, ಅಷ್ಟೇ ಇರುತ್ತೆ ತಿಂಡಿಗೆ. ಬಟ್ ಅದಕ್ಕೆ ನೀವು ಫ್ರೂಟ್ಸು, ವೆಜಿಟಬಲ್ಸು, ಸ್ಪ್ರೌಟ್ಸು ಸ್ವಲ್ಪ ಆ್ಯಡ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲಿ ನಮಗೆ ಕ್ಯಾನ್ಸರ್ ಫೈಟ್ ಮಾಡೋಕ್ಕೆ ಇಂಥ ಫ್ರೆಶ್ ಫ್ರೂಟ್ಸು, ವೆಜಿಟಬಲ್ಸ್ನ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾನ್ಸರ್ ಪ್ರಾಸೆಸ್ ಯಾವುದು ಅಂದರೆ ಈ ದೊಡ್ಡ ಕರುಳಿನ ಕ್ಯಾನ್ಸರು. ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ನಾವು ಈ ಫೈಬರ್ಸ್ನ ತುಂಬ ಹೇಳ್ತೀವಿ. ನಿಮ್ಮ ಫುಡ್ಡಲ್ಲಿ ಫೈಬರ್ಸ್ ಜಾಸ್ತಿ ಇದ್ದರೆ ನಿಮಗೆ ಕ್ಯಾನ್ಸರ್ನ ನೀವು ತಡೆಗಟ್ಬೋದು ಅಂತ. ಸೊ ನಮ್ಮ ದೊಡ್ಡ ಕರುಳಲ್ಲಿ ಅನೇಕ ಕ್ರಿಮಿಗಳಿರುತ್ತೆ. ಈ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅವು ಆ್ಯಕ್ಚುಲಿ ಒಳ್ಳೆ ಬ್ಯಾಕ್ಟೀರಿಯಾ. ಅದು ನಮ್ಮ ಕರುಳೊಳಗಡೆ ಇರುತ್ತೆ. ಅದು ನಮ್ಮ ಕರುಳಿನ ಗ್ರೋತ್ಗೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರುತ್ತೆ. ಮತ್ತು ನೋಡಿ, ನಾವು ತಿಂದಿದ್ದ ಆಹಾರದಲ್ಲಿ ಏನೇನು ಕೆಮಿಕಲ್ಸ್ ಇರುತ್ತೋ ಅದೆಲ್ಲ ಈ ದೊಡ್ಡ ಕರುಳಲ್ಲಿ ಲೆಟ್ರಿನ್ ಎಲ್ಲ ಸ್ಟೋರ್ ಆಗಿರುತ್ತಲ್ಲ. ಸೊ ಅದರಲ್ಲಿ ಕಂಟಿನ್ಯೂಸ್ಲಿ ದೊಡ್ಡ ಕರುಳಿಗೆ ಡ್ಯಾಮೇಜ್ ಆಗ್ತಾನೇ ಇರುತ್ತೆ ಆ ಕೆಮಿಕಲ್ಸಿಂದ. ಸೊ ಈ ಗುಡ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಏನಿರುತ್ತೆ ನಮ್ಮ ದೊಡ್ಡ ಕರುಳಲ್ಲಿ, ಅದು ಈ ಕ್ಯಾನ್ಸರ್ ಉಂಟಾಗುವಂಥ ಕೆಮಿಕಲ್ಸ್ ಇದ್ದರೆ ಅದನ್ನು ಲೆಟ್ರಿನ್ ಮೂಲಕ ಹೊರ ಹಾಕ್ತಾ ಇರುತ್ತೆ. ಸೊ ಈ ಫೈಬರ್ಸ್ ಇರುತ್ತಲ್ಲ, ನಮ್ಮ ಡಯೆಟಲ್ಲಿರುವಂಥ ಫೈಬರ್ಸು, ನಾರಿನ ಅಂಶ, ಹಣ್ಣುಗಳಲ್ಲೆಲ್ಲ ತುಂಬ ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಈ ನಾರಿನ ಅಂಶ ಏನು ಮಾಡುತ್ತೆ, ಆ ಗುಡ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಒಳ್ಳೆ ಬ್ಯಾಕ್ಟೀರಿಯಾಗೆ ಊಟ ಕೊಡುತ್ತೆ. ಅದು ನಮ್ಮ ಕರುಳಿನ ಕ್ಯಾನ್ಸರ್ ಉಂಟಾದ ಹಾಗೆ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಫೈಬರ್ಸ್ ಇರೋವಂಥ ಫುಡ್ ಯಾವುದು ಅಂತಂದರೆ ಅಗೇನ್ ನಮಗೆ ಹಣ್ಣು, ತರಕಾರಿ, ಈ ಕಾಳುಗಳು, ಮತ್ತು ಈ ಪಾಲಿಶ್ ಮಾಡ್ದಲೇ ಇರೋ ಅಕ್ಕಿ ಇರುತ್ತಲ್ಲ, ಕುಚ್ಚಲಕ್ಕಿ ಅಥವಾ ಬ್ರೌನ್ ರೈಸ್ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲೂ ಫೈಬರ್ಸ್ ಇರುತ್ತೆ. ಈ ಥರ ನಾವು ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿನ್ನೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಬೋದು. ಸೊ ಈ ಕ್ಯಾನ್ಸರ್ ಫೈಟಿಂಗ್ ಫುಡ್ಸ್ ಅಂತ ನಾವು ಹಣ್ಣು ತರಕಾರಿಗಳ ಲಿಸ್ಟು ಹಾಕೋತಾ ಹೋದರೆ ಆಲ್ಮೋಸ್ಟ್ ಎಲ್ಲ ತರಕಾರಿ, ಎಲ್ಲ ಹಣ್ಣು ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಹೋಮ್ ಮೇಡ್ ಫುಡ್ಡು, ಫ್ರೆಶ್ಲಿ ಪ್ರಿಪೇರ್ಡು, ಫ್ರೆಶ್ ಆಗಿ ತಾಜಾ ಅಡುಗೆ ಮಾಡಿರಬೇಕು. ಮನೇಲೇ ಅಡುಗೆ ಮಾಡಿರೋದು ನಾವು ಊಟ ಮಾಡೋದ್ರಿಂದ ತುಂಬ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ. ಒಂದು ಬ್ಯಾಲೆನ್ಸ್ ಡಯೆಟು, ಎಸ್ಪೆಷಲಿ ಅದಕ್ಕೆ ಫಿಶ್ಶು ಮತ್ತು ಈ ಎಗ್ಗು, ಚಿಕನು, ಇಂಥ ಲೀನ್ ಮೀಟು ಇದನ್ನು ಆ್ಯಡ್ ಮಾಡೋದ್ರಿಂದ ಸಹ ನಮ್ಮ ಫುಡ್ಡು ಕ್ಯಾನ್ಸರ್ ಫೈಟಿಂಗ್ ಫುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಈ ಫುಡ್ ಕಲರ್ಸ್ ಹಾಕ್ತಾರಲ್ಲ, ಅದು ತುಂಬ ಕೆಟ್ಟದು. ನಾವು ಯಾವತ್ತೂ ನ್ಯಾಚುರಲ್ ಕಲರ್ಸು, ಈ ಫುಡ್ಡಿಂದಾನೆ ಕೆಲವರು ಈ ಬೀಟ್ರೂಟು ಮತ್ತು ಅರಿಶಿನ, ಪೈನಾಪಲ್ಲು ಇಂಥದ್ದನ್ನೇ ಯೂಸ್ ಮಾಡಿಕೊಂಡು ಫುಡ್ಗೆ ಕಲರ್ ಕೊಡ್ತಾರೆ. ಸೊ ಆ ಥರ ನ್ಯಾಚುರಲಿ ಅವೈಲಬಲ್ ಫುಡ್ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ನಮಗೆ ಈ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಬರುತ್ತೆ ಆ ಫುಡ್ಡಿಗೆ.
ಸೊ ನಾವು ಕ್ಯಾನ್ಸರ್ ಫೈಟ್ ಮಾಡೋಕ್ಕೆ ಅಟ್ಲೀಸ್ಟ್ 5 ಸರ್ವಿಂಗ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಅಂತ ಹೇಳ್ತೀವಿ. ಅಂದರೆ ಊಟದಲ್ಲಿ 2 ಟೈಮು ತರಕಾರಿ ಮತ್ತು 3 ಟೈಮು ಹಣ್ಣನ್ನು ಆ್ಯಡ್ ಮಾಡೋದ್ರಿಂದ ನಾವು ಕ್ಯಾನ್ಸರ್ಗಳನ್ನ ಫೈಟ್ ಮಾಡ್ಬೋದು. ಸೊ ನಾವು ಇವತ್ತು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ನಮ್ಮ ಊಟದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನ ಫೈಟ್ ಮಾಡೋವಂಥ ಪ್ರಾಪರ್ಟೀಸ್ ಇರಬೇಕು, ಮತ್ತು ಅದರಲ್ಲಿ ನಾರಿನಾಂಶ ಜಾಸ್ತಿ ಇರಬೇಕು. ಫುಡ್ಡಲ್ಲಿ ಫೈಬರ್ಸು, ಈ ಹಣ್ಣು ತರಕಾರಿಗಳಿಂದ ಫೈಬರ್ಸ್ನ ಆ್ಯಡ್ ಮಾಡೋದ್ರಿಂದ ಕ್ಯಾನ್ಸರ್ ಫೈಟ್ ಮಾಡ್ಬೋದು. ಮತ್ತು ಈ ಒಬಿಸಿಟಿ ಅಂತಾರಲ್ಲ, ತುಂಬ ಅತಿಯಾಗಿ ತಿಂದು ಮೈ ಬಂದು ಬೊಜ್ಜಿನಿಂದ ಅನೇಕ ಕ್ಯಾನ್ಸರ್ಗಳು ಉಂಟಾಗತ್ತೆ. ಸೊ ನಾವು ಹಣ್ಣು ತರಕಾರಿಗಳನ್ನ ಆ್ಯಡ್ ಮಾಡೋದ್ರಿಂದ ಮತ್ತು ಈ ಓವರ್ ಆಲ್ ಈ ಉಪ್ಪಿಟ್ಟು, ಚಿತ್ರಾನ್ನ, ಚಪಾತಿ ಅದ್ರ ಐಟಮ್ನ ಕಟ್ ಮಾಡ್ಬೋದು. ಅಂದರೆ ಈಗ ನಾವು 3 ಚಪಾತಿ ತಿನ್ನೋಕ್ಕಿಂತ 3 ಚಪಾತಿಗೆ ಸ್ವಲ್ಪ ಪಲ್ಯ ತಿನ್ನೋಕ್ಕಿಂತ ಪಲ್ಯ, ಕೋಸಂಬರಿ ಎಲ್ಲ ಆ್ಯಡ್ ಮಾಡಿಕೊಂಡು ಚಪಾತಿ ಕಂಟೆಂಟ್ನ ಕಮ್ಮಿ ಮಾಡ್ಬೋದು. ಸೊ ಓವರ್ ಆಲ್ ನಾವು ಒಂದು ಬ್ಯಾಲೆನ್ಸ್ಡ್ ಸಮತೋಲನ ಆಹಾರ ತಿನ್ನೋದ್ರಿಂದ ನಮ್ಮ ದೇಹನ ತೂಕ ಕಮ್ಮಿ ಮಾಡ್ಕೋಬೋದು, ಅಥವಾ ಅದೇ ಥರ ಮೇಂಟೈನ್ ಮಾಡ್ಬೋದು. ತೂಕನ ಸೇಮ್ ಮೇಂಟೈನ್ ಮಾಡೋದ್ರಿಂದ ನಾವು ಕ್ಯಾನ್ಸರ್ನ ಫೈಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಈ ಥರ ಹಣ್ಣು ತರಕಾರಿಗಳು ಮತ್ತು ಫಿಶ್ಶು ಇದನ್ನೆಲ್ಲ ನಮ್ಮ ಊಟದಲ್ಲಿ ಆ್ಯಡ್ ಮಾಡೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್, ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ನಾವು ಬೂಸ್ಟ್ ಮಾಡ್ಕೋಬೋದು. ಇದರಿಂದ ನಮ್ಮ ದೇಹನೇ ಕ್ಯಾನ್ಸರು ಬೆಳೀತಾ ಇದ್ದರೆ ಅದನ್ನು ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟು ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋವಂಥ ಶಕ್ತಿ ಇರುತ್ತೆ ದೇಹಕ್ಕೆ. ಸೊ ಈ ಇಮ್ಯೂನ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೂ ಸಹ ಈ ಥರ ಒಂದು ಬ್ಯಾಲೆನ್ಸ್ ಡಯಟು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ವಿಷಯಗಳನ್ನ ನಾವು ಇವತ್ತು ಆಹಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ಲೇಟಲ್ಲಿ ಬರೀ ರೈಸು, ಚಪಾತಿ ಅಷ್ಟೇ ಅಲ್ಲ, ತರಕಾರಿಗಳಿರಲಿ, ಕಾಳುಗಳಿರಲಿ, ಪಲ್ಯಗಳಿರಲಿ, ಹಣ್ಣು ಮತ್ತು ಸ್ಯಾಲಡ್ಸ್ ಇರಲಿ, ಸೊ ಫಿಶ್ಶು ಮತ್ತು ಎಗ್ಗು ಅದನ್ನ ಆ್ಯಡ್ ಮಾಡೋದು ಸಹ ಮರಿಬೇಡಿ. ಮತ್ತು ಒಂದು ಫಿಸಿಕಲಿ ಆ್ಯಕ್ಟಿವ್ ಆಗಿರೋವಂಥ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಮತ್ತು ಕ್ಯಾನ್ಸರ್ಗಳನ್ನಷ್ಟೇ ಅಲ್ಲ, ಈ ಡಯಾಬಿಟೀಸು, ಹೈಪರ್ ಟೆನ್ಷನು ಇಂಥ ಕಾಯಿಲೆಗಳನ್ನೂ ಸಹ ತಡೆಗಟ್ಟಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನೀವು ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ಖಂಡಿತ ಓದಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.